ಕೆಳವಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆಯೇ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಳವಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆಯೇ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಳವಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆಯೇ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಳವಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆಯೇ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ.
ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಲವೊಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಲವೊಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ. ಕೆಲವೊಟ್ಟು ಹೇಳಿಕೆ ನೀಡಿ ಕೆಎಸ್ಎಯನ್ನ ಸಿಕ್ಕಿ ಹಾಕಿಸಿದ್ನ ಅಥವಾ ಅದು ವಸ್ತುಸ್ಥಿತಿ ಇರೋದೇ ಹಾಗ? ಆರ್ಸಿಬಿ ಕೆಎಸ್ಸಿಎಗೆ ನಿಖಿಲ್ ಸೋಸ್ಲೆ ಹೇಳಿಕೆ ಕಂಟಕವಾಗುತ್ತಾ? ಕೆಎಸ್ಸಿಎ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಕಾದಿದ್ಯಾ? ಅನುಮತಿ ಪಡೆದು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಹೇಳಿಕೆ ಏನಿದೆ, ಈ ಆಯಾಮದಲ್ಲೇ ತನಿಖೆಯನ್ನ ಸಿಐಡಿ ಶುರು ಮಾಡಿದೆ. ವಿಷಯನೇ ಇರಲಿ, ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸಿಐಡಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದೆ. 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಜ್ಜು ಕೂಡ ಆಗಿದೆ. ನಾಳೆ ಕೋರ್ಟ್ಗೆ ಅಧಿಕಾರಿಗಳು ಮನವಿಯನ್ನ ಮಾಡಲಿಕ್ಕಿದ್ದಾರೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆದು ಇವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ನಿಖಿಲ್ ಸೋಸಲೆ ಸೇರಿ 4 ವಿಚಾರಣೆಗೆ ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶುಭನ್ವಿತಾ ಅವರ ನೇತೃತ್ವದಲ್ಲಿ ಸಿಐಡಿ ಎನ್ಕ್ವೈರಿ ನಡೆಯುತ್ತೆ. ಶುಭನ್ವಿತಾ ಸಿಐಡಿ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಂದ ಸಿಐಡಿ ಮಾಹಿತಿಯನ್ನ ಪಡೆದುಕೊಂಡಿದೆ. ಸ್ಟೇಡಿಯಂಗೆ ಭೇಟಿ ನೀಡಿ ಕೆಲ ಮಾಹಿತಿಯನ್ನ ಟೀಮ್ ಕಲೆ ಹಾಕಿದೆ.